A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಿಎಂ ಕಾರ್ಯಕ್ರಮಕ್ಕೆ ತೆರಳಿದ ವಾರ್ಡ್ ನಂಬರ್ 29ರ ಕಾರ್ಯಕರ್ತರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಸೇರಿದಂತೆ ಒಟ್ಟು 650 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್, ಜಮೀರ್ ಅಹಮದ್ ಖಾನ್, ಕೆಎಚ್ ಮುನಿಯಪ್ಪ, ಸ್ಥಳೀಯ ಶಾಸಕರು, ಮುಖಂಡರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಚಿಂತಾಮಣಿ ನಗರದ ವಾರ್ಡ್ ನಂಬರ್ 29, ನೆಕ್ಕುಂದಿಪೇಟೆ ಕಾಂಗ್ರೆಸ್ ಕಾರ್ಯಕರ್ತರು ಬಸ್ ಮುಖಾಂತರ ಕಾರ್ಯಕ್ರಮಕ್ಕೆ ತೆರಳಿದರು. ನನ್ನ ಹೆಸರು ಸಾದಿಕ್ ಅಂತ, ಚಿಂತಾಮಣಿ ನಗರ ವಾರ್ಡ್ ನಂಬರ್ 29 ನಕ್ಕುಂದಿಪೇಟೆಯಿಂದ ಈ ದಿನ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲೇ ಸಿಎಂ ಸಿದ್ದರಾಮಯ್ಯರವರು ನಮ್ಮ ಶಿಡ್ಲಘಟ್ಟ ನಗರದ ದಿಬ್ಬುರಳ್ಳಿ ರಸ್ತೆಯಲ್ಲಿರುವ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲೇ ಯಾವ ಒಬ್ಬ ಉಸ್ತುವಾರಿ ಸಚಿವರು ಮಾಡದೇ ಇರುವಂತಹ ಕಾರ್ಯವನ್ನು ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿಯರವರು 2,000 ಕೋಟಿ ಅಂದಾಜಿನ ಮೊತ್ತದ ಒಂದು ಕಾಮಗಾರಿಯ ಉದ್ಘಾಟನೆ ಕಾರ್ಯಕ್ರಮಗಳು, ಕೆಲವೊಂದು ಶಂಕುಸ್ಥಾಪನೆ ಕಾರ್ಯಕ್ರಮಗಳು, ಸುಮಾರು ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ತಾಲೂಕಿನ ನದಿಗಳಿಗೆ ನೀರು ಹರಿಸುವ ಕಾರ್ಯಕ್ರಮ, ಕಟ್ಟಡಗಳ ಉದ್ಘಾಟನೆ, ರಸ್ತೆ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಬರುತ್ತಿರೋದು ನಮ್ಮ ಎಲ್ಲರಿಗೆ ಸಂತಸದ ಸುದ್ದಿ. ಅತಿ ಮುಖ್ಯವಾಗಿ ಶಿಡ್ಲಘಟ್ಟದ ನಗರ ಭಾಗದಲ್ಲಿರುವ ಒಂದು ವ್ಯಾಪಾರಸ್ಥರಿಗೆ ರೇಷ್ಮೆ ಸುಪ್ರಸಿದ್ಧ ನಗರವಾಗಿರುವ ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆ ಕಟ್ಟಡ ಶಂಕುಸ್ಥಾಪನೆ ಕಟ್ಟಡ ಶಂಕುಸ್ಥಾಪನೆಗೆ ಬರುತ್ತಿರೋದು. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸುಮಾರು ನಗರ ಭಾಗದಲ್ಲಿ 31 ವಾರ್ಡ್ಗಳಿಂದ 31 ಬಸ್ಸು, ಪಂಚಾಯತಿಯಿಂದ 10 ಬಸ್ಸು, ಸುಮಾರು ಚಿಂತಾಮಣಿಯಿಂದ 25,000 ಜನ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲರ ಒಂದು ನಮ್ಮ ಶಾಸಕರ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಒಂದು ಪ್ರೇರೇಪಣೆ, ಅವರು ಮಾಡುತ್ತಿರುವ ಕಾರ್ಯವೈಖರಿಯನ್ನು ನಾವು ಕಂಡು ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡೋಕ್ಕೆ ನಾವು ಎಲ್ಲರೂ ಹೋಗುತ್ತಿದ್ದೇವೆ. ಈ ಕಾರ್ಯಕ್ರಮ ಸುಗಮವಾಗಿ ಆಗಲಿ ಅಂತ ಶುಭ ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ನಾವು ಹೋಗುತ್ತಿದ್ದೇವೆ.